ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೋರ್ಟ್ ಗಡುವು ಕೊಟ್ಟ ಹಿನ್ನೆಲೆ ಈಗ ಲೋಕಾಯುಕ್ತ ಅಲರ್ಟ್ ಆಗಿದೆ. ಲೋಕಾಯುಕ್ತಕ್ಕೆ ಕೋರ್ಟ್ ಆದೇಶದ ಪ್ರತಿ ಸಿಕ್ಕ ಬಳಿಕ ಎಫ್ಐಆರ್ ದಾಖಲಾಗುತ್ತೆ. ಇತ್ತ ಎಫ್ಐಆರ್ಗೆ ಸ್ಟೇ ತರೋದಕ್ಕೆ ಸಿಎಂ ಪರ ವಕೀಲರು ಕಸರತ್ತು ನಡೆಸ್ತಾ ಇದ್ದಾರೆ. ಒಂದ್ ವೇಳೆ ಸ್ಟೇ ಸಿಕ್ಕರೆ ಎಫ್ಐಆರ್ಗೆ ತಡೆಯಾಗೋ ಸಾಧ್ಯತೆ ಕೂಡ ಇದೆ. ಬಟ್ ಯಾವುದು ಮೊದಲಿಗಾಗುತ್ತೆ ಅನ್ನೋದು ನೋಡಬೇಕು. ಒಂದ್ ಕಡೆ ಕೋರ್ಟ್ ಈಗ ಲೋಕಾಯುಕ್ತಕ್ಕೆ ಏನು ಸೂಚನೆ ಕೊಟ್ಟಿದೆ ಅದರ ಆದೇಶದ ಪ್ರತಿ ಲೋಕಾಯುಕ್ತ ಅಧಿಕಾರಿಗಳಿಗೆ ತಲುಪಬೇಕು, ನಂತರವೇ ಅವರು ಎಫ್ಐಆರ್ ರಿಜಿಸ್ಟರ್ ಮಾಡ್ಲಿಕ್ಕಾಗತ್ತೆ. ಆದ್ರೆ ಅದಕ್ಕೂ ಮುಂಚೆ ಸಿದ್ದರಾಮಯ್ಯನವರ ಪರವಾಗಿ ವಕೀಲರು ಮತ್ತೊಮ್ಮೆ ಈ ಎಫ್ಐಆರ್ ದಾಖಲು ಆಗದ ಹಾಗೆ ಸ್ಟೇ ತರೋ ಪ್ರಯತ್ನದಲ್ಲಿದ್ದಾರೆ. ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೀತಾ ಇದೆ. ಸ್ಟೇ ತರೋ ಅಂದ್ರೆ ಎಫ್ಐಆರ್ ದಾಖಲಿಸಬಾರ್ದು ಅಂತ ಸ್ಟೇ ತರೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಒಂದು ಅವಕಾಶ ಇರೋದ್ರಿಂದ ಬಟ್ ಎಷ್ಟರ ಮಟ್ಟಿಗೆ ಸಫಲ ಆಗ್ತಾರೆ ಅದರಲ್ಲಿ ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗ ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತೂ ಇವತ್ತಿನ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಲೋಕಾಯುಕ್ತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ನಡೆಸಬೇಕು. ಡಿಸೆಂಬರ್ 24ರ ಒಳಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತ. ಸೊ ಈ ಆದೇಶದ ಪ್ರತಿ ಲೋಕಾಯುಕ್ತ ಅಧಿಕಾರಿಗಳನ್ನ ತಲುಪ್ತಿದ್ದ ಹಾಗೆ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡಬೇಕಾಗತ್ತೆ. ಆದ್ರೆ ಅದಕ್ಕೂ ಮುಂಚೆ ಸಿದ್ದರಾಮಯ್ಯ ಪರವಾಗಿ ವಕೀಲರಿಂದ ಒಂದು ಸ್ಟೇ ತರೋ ಪ್ರಯತ್ನವೂ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.